ಡಿ.ಕೆ. ಸುರೇಶ್ ಅವರೇ ಹಾಗಾದ್ರೆ ಈ ಬಾರಿ ಕೂಡ ಗೆಲ್ತಾರಾ? ಖಂಡಿತವಾಗಿ ಬಿಜೆಪಿ ಆಗ್ತಾರೆ. ದುಡ್ಡು ಕೊಡ್ತಾರೆ 300 ಈಸ್ಕೊಂಡು ಹೋಗ್ತಾರೆ. ಎಲ್ಲ ಮಂಜುನಾಥಕ್ಕೆ ಕೊಡೋದಿಲ್ಲ. ನಮ್ಮ MP ಪವರ್ಫುಲ್ MP ಏನು ಮಾಡಿಲ್ಲ ಇಲ್ಲಿ. ನಿಜಕ್ಕೂ ಪೈಪೋಟಿ ಇರುತ್ತಾ ಹೇಗೆ ಸರ್? ನಮ್ಮ MP ಮುಂದೆ ಯಾರು ಇಲ್ಲ. ವೈದ್ಯರವರು ರಾಜಕಾರಣಕ್ಕೆ ಸೀಮಿತ ಅಲ್ಲ. ಗ್ಯಾರಂಟಿ ಸೋಲ್ತಾರೆ ಅಂತ 8 ಜಿಲ್ಲೆಲೂ ಮಂಜುನಾಥ್ ಪರವಾಗಿದ್ದಾರೆ. ಈ ಬಾರಿ ಹೇಗಾದ್ರೂ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಬಿಜೆಪಿ ಅವ್ರ ಭ್ರಮೆ, JDS ಅವ್ರದ್ದು ಭ್ರಮೆ. 25 ಜನ ಗೆಲ್ಸಿದ್ರೆ ಬಿಜೆಪಿ ಅವ್ರನ್ನ ಏನೋ ಮಾಡ್ಬಿಟ್ಟು ಕೊಸ್ತಾಕ್ಬಿಡ್ತಾರೆ ಅನ್ಬಿಟ್ಟು ಏನು ಮಾಡ್ಲಿಲ್ಲ ಅವರು. ಡೌಟೇ ಬೇಡ ಮೇಡಮ್. ಒನ್ ಸೈಡ್ ಎಲೆಕ್ಷನ್ ಇದು. ಡಿ.ಕೆ. ಸುರೇಶ್ ಅವರೇ ವಿನ್ ಆಗೋದು. ಇವ್ರಿಗೆ ಎದುರಾಳಿ ಯಾರು ಇಲ್ಲವೇ ಇಲ್ಲ. ಮೈತ್ರಿ ಅಭ್ಯರ್ಥಿ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಮ ಅಭಿಪ್ರಾಯ. ಡಿ.ಕೆ. ಶಿವರಾಜೇ ಆಗೋದು. ಅಧಿಕಾರ ಮಾಡ್ತಾರಲ್ಲ ರಾಜಮಗೌಡ ಮನೆಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರೆಲ್ಲ ದೇಶ ಹಾಳು ಮಾಡೋ ಜನ. ದೇಶ ಉದ್ಧಾರ ಮಾಡಕ್ ಬಂದಿಲ್ಲ ಅವರು. ದೇಶ ಹಾಳು ಮಾಡೋ ಜನ ಅವರು. ಸದ್ಯ ನಾನು ರಾಮನಗರದ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರಿಗ ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದ ಚಿತ್ತ ಕೂಡ ಬೆಂಗಳೂರು ಗ್ರಾಮಾಂತರದತ್ತ ಇದೆ. ಅಷ್ಟೊಂದು ಪೈಪೋಟಿ ಇರುತ್ತೆ ಅಂತ ಹೇಗನ್ಸುತ್ತೆ? ಡಾಕ್ಟರ್ ವರ್ಸಸ್ ಡಿ.ಕೆ. ಸುರೇಶ್ ಏನಂತೀರಾ? ನಮ್ಮ MP ಪವರ್ಫುಲ್ MP ಸಿಟಿ MP ಅಲ್ಲ, ನರೇಗಾ MP, ನಗರಸಭೆ MP, ಗ್ರಾಮ ಪಂಚಾಯತಿ MP, ಮಂಡಲ ಪಂಚಾಯತಿ MP, ಜಿಲ್ಲಾ ಪಂಚಾಯತಿ MP. ಕೆಲಸಗಾರರು ಕೆಲಸ ಮಾಡಿರೋರು ಅವರು ಕೆಲಸ ಅವ್ರಿಗೆ ಹೇಳ್ಕೊಡಂಗಿಲ್ಲ. MP ಅಂದ್ರೆ ನಮ್ಮ ಪವರ್ಫುಲ್ MP, ನಂಬರ್ 1 MP. ಓಕೆ, ಡಿ.ಕೆ. ಸುರೇಶ್ ಅವರೇ ಹಾಗಾದ್ರೆ ಈ ಬಾರಿ ಕೂಡ ಗೆಲ್ತಾರಾ? ಖಂಡಿತವಾಗಿ 100ಕ್ಕೆ 100 ಚಾಮುಂಡೇಶ್ವರಿ ಮುಂದೆ ತಾಯಿ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಗೆಲ್ತಾರೆ. ಓಕೆ, ಬಟ್ ಭಾರಿ ಪೈಪೋಟಿ ಇರುತ್ತೆ ಅನ್ನುವಂತಹ ಚರ್ಚೆ ಶುರುವಾಗಿದೆ ರಾಜಕೀಯದಲ್ಲಿ. ನಿಜಕ್ಕೂ ಪೈಪೋಟಿ ಇರುತ್ತಾ ಹೇಗೆ ಸರ್? ಅದು ಸಾಮಾನ್ಯವಾಗಿ ಎಲ್ಲದರಲ್ಲೂ ಇರುತ್ತೆ, ಬಟ್ ನಮ್ಮ MP ಮುಂದೆ ಯಾರೂ ಇಲ್ಲ. ಓಕೆ, ಈಗ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನನಗೆ ಗೌರವ ಇದೆ. ವೈದ್ಯರವರು ಪಾಪ ಅವ್ರು ರಾಜಕಾರಣಕ್ಕೆ ಸೀಮಿತ ಅಲ್ಲ. ಓಕೆ, ಅವ್ರ ಬಗ್ಗೆ ಗೌರವ ಇದೆ. ಅವರು ವೈದ್ಯರವರೇ, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ, ಬಟ್ ರಾಜಕಾರಣಕ್ಕಲ್ಲ. ಬಟ್ ಬಿಜೆಪಿ JDS ಒಂದು ಲೆಕ್ಕಾಚಾರದಲ್ಲಿದೆ, ಈ ಬಾರಿ ಹೇಗಾದ್ರೂ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂತ. ಯಾವುದೇ ಕಾರಣಕ್ಕೂ ಆಗಲ್ಲ. ಬಿಜೆಪಿ ಅವ್ರ ಭ್ರಮೆ, JDS ಅವ್ರದ್ದು ಭ್ರಮೆ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು, ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು ಸರ್? ಈ ದೇವ್ರ ದಯದಿಂದ ಚಾಮುಂಡೇಶ್ವರಿ ಮುಂದೆ ಕೇಳ್ತಾ ಇದ್ದೀರಿ, 28 ಬರ್ಬೋದು ಮೇಡಮ್. ಓಕೆ, ಅನ್ಸುತ್ತಾ? ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟ್ ಆಗಿತ್ತು. ಸೊ ಹಾಗಾಗಿ ಅಷ್ಟು ಬರುತ್ತೆ ಅಂತ ಅನ್ಸುತ್ತಾ? ಜನ ದಡ್ರು 25 ಜನ ಗೆಲ್ಸಿದ್ರೆ ಬಿಜೆಪಿ ಅವ್ರನ್ನ ಏನೋ ಮಾಡ್ಬಿಟ್ಟು ಕೊಸ್ತಾಕ್ಬಿಡ್ತಾರೆ ಅನ್ಬಿಟ್ಟು ಏನು ಮಾಡಲಿಲ್ಲ ಅವರು. ಈಗೆಲ್ಲ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ. ಇವ್ರು ಗೆಲ್ಸಿದ್ರು ವೇಸ್ಟೇ ಅಂದ್ಬಿಟ್ಟು ಕಾಂಗ್ರೆಸ್ ಬೆಸ್ಟ್ ಅಪ್ಪ ಅಂದ್ಬಿಟ್ಟು 28 ಬಂದೇ ಬರುತ್ತೆ. ಸರ್, ತಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಓಕೆ, ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ. ಜೊತೆಗೆ ಬೆಂಗಳೂರು ರೂರಲ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾರಾಗ್ತಾರೆ ಸಂಸದರು ಸರ್? ಡೌಟೇ ಬೇಡ ಮೇಡಮ್. ಒನ್ ಸೈಡ್ ಎಲೆಕ್ಷನ್ ಇದು. ನಮ್ಮ ಡಿ.ಕೆ. ಸುರೇಶ್ ಅವರೇ ವಿನ್ ಆಗೋದು. ಇವ್ರಿಗೆ ಎದುರಾಳಿ ಯಾರೂ ಇಲ್ಲವೇ ಇಲ್ಲ. ಸುಮ್ಮನೆ ನಾವು ಹೇಳೋ ಪ್ರಕಾರ ಅವರು ಡಮ್ಮಿ ಕ್ಯಾಂಡಿಡೇಟೇ. ನಮ್ಮ ಡಿ.ಕೆ. ಸುರೇಶ್ ಅವರೇ ವಿನ್ ಆಗೋದು. ಬಟ್ ಈಗ ರಾಜಕೀಯದಲ್ಲಿ ಒಂದು ಚರ್ಚೆ ಆಗ್ತಾ ಇರೋದು ಪೈಪೋಟಿ ಇರುತ್ತೆ, ಸಿಕ್ಕಾಪಟ್ಟೆ ಪೈಪೋಟಿ ಇರುತ್ತೆ, ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ. ಕೇವಲ ಅಂದರೆ 1000 ಮತಗಳ ಅಂತರದಿಂದ ಯಾರಾದರೂ ಗೆಲ್ತಾರೆ ಅಂತ, ಅಂದರೆ ಲಕ್ಷ ಅಂತರದಿಂದ ಗೆಲ್ಲಲ್ಲ ಅಂತ. ಹೌದಾ ಹೇಗೆ ಸರ್? ಇಲ್ಲ ಮೇಡಮ್, ಹೆಂಗಂದರೆ ಇವರು BJP-ಯವರು ಬರೀ ಮಾಧ್ಯಮದ ಮುಖಾಂತರ ಅಡ್ವರ್ಟೈಸ್ ಕೊಟ್ಕೊಳ್ಳೋದು, ಈ ಥರದಲ್ಲೇ ಅವರು ನಾವು ಗೆಲ್ತೀವಿ ಅಂತ ಭ್ರಮೆಯಲ್ಲಿದ್ದಾರೆ. ಇವರು ಡಿ.ಕೆ. ಸುರೇಶ್ ಅವರು ಗೆದ್ದಾಗಿಂದನೂ ಹಳ್ಳಹಳ್ಳಿಗೆ ಮನೆಗೆ ತಿರುಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಊರು ಹಳ್ಳಿ ಯಾವುದೂ ಬಿಟ್ಟಿಲ್ಲ. ಮತ್ತು ಕೋವಿಡ್ ಇದರಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಯಾವುದೇ ಇಂಡಿಯಾದಲ್ಲೇ ಯಾರೇ ಒಬ್ಬ MP ICUಗೆ ಹೋಗಿ ಅವರು ಅಲ್ಲಿ ರೋಗಿಗಳನ್ನ ವಿಚಾರಿಸೋದು ಇದುವರೆಗೂ ಯಾರೂ ಮಾಡಿಲ್ಲ. ಆ ಧೈರ್ಯನೇ ಮಾಡಿಲ್ಲ. ಆದರೆ ನಮ್ಮ ಡಿ.ಕೆ. ಸುರೇಶ್ ಅವರು PP ಕಿಟ್ ಹಾಕ್ಕೊಂಡು ಒಳಗೋಗಿ ಅವರ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಅವರು ಊಟದ ವ್ಯವಸ್ಥೆ ಮಾಡಿ ಪ್ರತಿಯೊಂದರಲ್ಲೂ ಇದ್ದಾರೆ. ಅದೊಂದೇ ವಿಷಯದಲ್ಲ, ಪ್ರತಿಯೊಂದು ಅಭಿವೃದ್ಧಿ ವಿಷಯದಲ್ಲೂ ಕೂಡ ಅವರೆಲ್ಲ ಮುಂದೆ ಇದ್ದಾರೆ. ಅಂದರೆ ಸಂಸದರಾಗಿ ಡಿ.ಕೆ. ಸುರೇಶ್ ಅವರು ಮಾಡಿರುವಂತಹ ಕೆಲಸಗಳೇ ಈ ಬಾರಿ ಅವರನ್ನ ಗೆಲ್ಲಿಸುತ್ತೆ ಅಂತ? ಹೌದು ಮೇಡಮ್, ಸತ್ಯ, 100ಕ್ಕೆ 100 ಸತ್ಯ. ಅವರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಇದರಲ್ಲೂ ಅವ್ರು ಮುಂದೆ ಇದ್ದಾರೆ. ಒಳ್ಳೆ ಕೆಲಸಗಾರರು. ಅದನ್ನು ಮೆಚ್ಚಿ ಈ ಸಲ ಮತದಾರರು ನಮ್ಮ ಡಿ.ಕೆ. ಸುರೇಶ್ ಅವ್ರನ್ನೇ ಕೈ ಹಿಡಿತಾರೆ. ಕೈ ಹಿಡಿಯಲೇಬೇಕು. ನಮ್ಮ ಅಭಿವೃದ್ಧಿ ಆಗಲೇಬೇಕು ಅಂದರೆ ಡಿ.ಕೆ. ಸುರೇಶ್ ಅವರು ಬರಲೇಬೇಕು. ಓಕೆ, ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಪರ್ಸ್ನಲಾಗಿ ಹೇಳಬೇಕು ಅಂದರೆ ಅವರು ರಾಜಕೀಯದ ವ್ಯಕ್ತಿ ಅಲ್ಲ. ಅವರೊಬ್ಬರು ಡಾಕ್ಟರ್ ವೃತ್ತಿಯಲ್ಲಿ ಇರುವಂಥವರು.
ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಈ ಮೈತ್ರಿ ಅಭ್ಯರ್ಥಿ ಮಾಡಿ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಲೇ ನಮ್ಮ ಅಭಿಪ್ರಾಯ. ಓಕೆ, ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು, ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು? ನಮ್ಮ ನಾಯಕರುಗಳು ಹೇಳ್ದಂಗೆ 20+ ಆಗೇ ಆಗುತ್ತೆ ಮೇಡಮ್. ಓಕೆ, ಈಗ ಪ್ರಧಾನಿ ಯಾರಾಗ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ ಯಾರಾಗ್ತಾರೆ? ಅದು ಹೈಕಮಾಂಡ್ ವಿಚಾರ. ಮೊದಲು ನಾವು ಗೆಲ್ಲೋದು ನೋಡ್ತೀವಿ, ಆಮೇಲೆ ನಮ್ಮ ಹೈಕಮಾಂಡ್ ಅವರು ಯಾವ್ದು ನಿರ್ಧಾರ ತಗೊಳ್ತಾರೋ ಅದಕ್ಕೆಲ್ಲ ನಾವು ಬದ್ಧಾಗಿರ್ತೀವಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ನರೇಂದ್ರ ಮೋದಿ ಅವ್ರ ಬಗ್ಗೆ ನಮಗೇನು ಇಲ್ಲ ಮೇಡಮ್. ಅವ್ರು ಬರೀ ರೋಡ್ ಶೋ ಮಾಡಿಕೊಂಡು ಇಲ್ದಿರೋ ಸುಳ್ಳೆಲ್ಲ ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ನಮ್ಮ ಅಭಿಪ್ರಾಯ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಬಗ್ಗೆ ಅವ್ರು ನಮ್ಮ ನಾಯಕರು, ಯುವ ನಾಯಕರು, ಸಾಕಷ್ಟು ಅವರು ಭಾರತ್ ಜೋಡೋ ಯಾತ್ರೆ ಮಾಡಿ ಹಳ್ಳಿ ಹೋಗಿ ಕಷ್ಟ ಸುಖ ಎಲ್ಲ ತಿಳ್ಕೊಂಡಿದ್ದಾರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದೇಗೌಡ ಅಂತ, ಕ್ಯಾಸಾಪುರ, ರಾಮನಗರ ತಾಲೂಕು, ಕುಟ್ಕಲ್ ಹೋಬಳಿ. ನಮಗೆ ಏಕತೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ DK ಶಿವಕುಮಾರು, DKರು, ನಮ್ಮ ಮಾಗಡಿ ಬಾಲಣ್ಣವರು ಮನೆ ಬಾಗಿಲಿಗೂ ಬಂದು ಬಡವರು ಏಕಸಮವ ಪಡೆದಿದ್ದಾರೆ. ಅವ್ರಿಗಂತೂ ನಾವು 130 ಸೀಟಿಂದ ಬಹುಮತದಿಂದ ಈ ಸತ್ತು ಬರದೇ ಬರ್ತಾರೆ. BJP ಯಾರಾಗ್ತಾರೆ ಹಾಗಾದ್ರೆ ಸಂಸದರು? DK ಸುರೇಶ್ ಆಗ್ತಾರಾ, ಡಾಕ್ಟರ್ CN ಮಂಜುನಾಥ್ ಆಗ್ತಾರಾ? DK ಸುರೇಶೇ ಆಗೋದು. ಯಾಕೆ DK ಸುರೇಶ್ ಆಗ್ತಾರೆ? ಸುರೇಶ್ ಅಂದರೆ ಎಲ್ಲ ಅನುಕೂಲ ಮಾಡ್ತಾವ್ರೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ. ಈಗ ನಾವು ಮೋದಿ ಅಂತಿದ್ರು. ಮೋದಿ ಇತ್ತಿಂದ ತಗೊಂಡೇ ಹೋದನೇ ಹೊರತು ಕರ್ನಾಟಕಕ್ಕೆ ಒಂದು ಬಡವರಿಗೆ ಒಂದು ಸಾಲ ಮನ್ನಾ ಮಾಡಿದನೋ ಇಲ್ವೋ? 1 ಕೋಟಿ 2 ಕೋಟಿ 3 ಕೋಟಿ ಇರೋರಿಗೆ ಸಾಲ ಮನ್ನಾ ಮಾಡವ್ರೆ. ಅದು ಯಾಕೆ ಬಡವ್ರಿಗೆ ಅನ್ನನ ಕೊಡ್ತೀನಿ ಅಂದರು. ಯಾವುದೋ ಒಂದು ಬಹುಮತದಿಂದ ಒಂದು 0 ಅಕೌಂಟ್ ಮಾಡಿಸಿ ಅಂದರು. 0 ಅಕೌಂಟ್ ಮಾಡಿಸಿ ಅವರು ಒಂದು ನಯ ಪೈಸೆ ಹಾಕಲಿಲ್ಲ ಮೋದಿಯವರು. ಇವತ್ತು ಯಾಕೆ ಕರ್ನಾಟಕದಲ್ಲಿ ಯಾಕೆ ಮುಂದುವರಿತಾ ಇಲ್ಲ? ಇವರು ದೇವೇಗೌಡ ನಮ್ಮ ಕುಮಾರಸ್ವಾಮಿ ಇದ್ದರು, ಮಂಜುನಾಥ್ಗೆ ಕೊಟ್ಟು ಮಂಜು ಬಂದು ಒಂದು ಕಷ್ಟ ಸುಖ ಬಡವ್ರಿಗೆ, ಒಂದು ಚರಂಡಿಯಲ್ಲಿ, ಒಂದು ಬಡವ್ರಿಗೆ ಅಲ್ಲಿ ಗೆದ್ದ ಮೇಲೆ ಒಂದು ದಿನ ಬಂದು ಯಾರನ್ನೂ ಮಾತಾಡಿಸ್ತಿಲ್ಲ. ಇವತ್ತು ಅಷ್ಟೇ ನಮ್ಮ DK ಸುರೇಶ್ ಅವರು, DK ಸುರೇಶ್ ಅಣ್ಣವರು ಎಲ್ಲರೂ ಬರ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ, ಕಷ್ಟ ಸುಖ ಕೇಳ್ತಾರೆ, ಅವರು ಪರಿಹಾರ ಮಾಡ್ತಾವ್ರೆ. ಅವರು ಬಹುಮತದಿಂದ ಸಿದ್ದರಾಮಯ್ಯ ಹೇಳುವಂಗೆ ಬಹುಮತದಿಂದ ಬರ್ತಾರೆ. ಸರ್, ತಮ್ಮ ಹೆಸರು? ನಾರಾಯಣಪ್ಪ ಅಂತ. ಓಕೆ, ಯಾರಾಗ್ತಾರೆ ಸರ್ ಸಂಸದರು? BJP ಅವ್ರು ಆಗ್ತಾರಾ ಅಥವಾ ಕಾಂಗ್ರೆಸ್ ಅವ್ರು ಆಗ್ತಾರಾ? ನಮ್ಮ ಲೆಕ್ಕ BJP ಅವರೇ ಆಗ್ತಾರೆ. ಓಕೆ, ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ? ಅವರೇ ಆಗೋದು. ಓಕೆ, ಯಾಕೆ ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರೆ ಅನ್ಸುತ್ತೆ? ಒಳ್ಳೆ ವ್ಯಕ್ತಿ, ಒಳ್ಳೆ ಅವ್ರಿಗೆ ಕ್ಯಾಬಿನೆಟ್ ಒಳ್ಳೆ ಮಿನಿಸ್ಟರ್ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಮಾಡೋದು. ಇಲ್ಲಿ ಜನ ಎಲ್ಲ ಕೂಲಿ ಮಾಡೋ ಜನ ಬಂದವ್ರೆ. ದುಡ್ಡು ಕೊಡ್ತಾರೆ 300-400 ಈಸ್ಕೊಂಡು ಹೋಗ್ತಾರೆ. ಓಟ್ ಕೊಡೋ ಜನ ಬೇರೆ ಇದ್ದಾರೆ. ಓಟ್ ಕೊಡೋ ಜನ ಇಲ್ಲಿ ಬಂದಿಲ್ಲ. ಕೂಲಿ ಬಂದವರೆ ಕೂಲಿ ಮಾಡ್ತಾರೆ, ಈಸ್ಕೊಂಡು ಹೋಗ್ತಾರೆ. ಓಟ್ ಕೊಡೋ ಜನ ಬೇರೆ ಇದ್ದಾರೆ. ಎಲ್ಲ ಮಂಜುನಾಥಕ್ಕೆ ಕೊಡೋದು ಇಲ್ಲಿ. ಓಕೆ, ಹಾಗಾದ್ರೆ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಕೆಲಸಗಳನ್ನ ಮಾಡಿಲ್ವಾ? ಏನು ಮಾಡಿಲ್ಲ ಇಲ್ಲಿ. ಅವ್ರು ಮಾಡೋದು ಬೇರೆಯವ್ರಿಗೆ ಅವೆಲ್ಲ ಹೇಳೋದು ಬೇಡ. ಇಲ್ಲಿ ಕೊಚ್ಚನು ಅವರು ನಮ್ಮ ಹಿಂದೂಗಳಿಗೇನು ಮಾಡ್ತಾಯಿಲ್ಲ. ಅವರು ಓಟ್ಗೋಸ್ಕರ ಮಾಡ್ತಾರೆ, ಮಾಡ್ಕೊಳ್ಳಿ. ಹಾಗಾದ್ರೆ ಈ ಬಾರಿ DK ಸುರೇಶ್ ಅವರು ಸೋಲ್ತಾರಾ? ಸೋಲ್ತಾರೆ ನಮ್ಮ ಅಭಿಮಾನ. ಗ್ಯಾರಂಟಿ ಸೋಲ್ತಾರೆ ಅಂತ. ಇಡೀ ಕರ್ನಾಟಕದಲ್ಲಿ 8 MLA ಕ್ಷೇತ್ರದಲ್ಲೂ ನಮಗೆ ಇರೋದೇ ಮಂಜುನಾಥ್ಗೇನೆ. ನೀವು ರಾಮನಗರ ಸಿಟಿ ಅವರ ಹೇಗೆ ಸರ್? ಇಲ್ಲಿ ಇದೆ, ನಮ್ಮ ಮನೆ ಇಲ್ಲಿ ಇದೆ. ಏನಿದೆ ಸಿಟಿಲೆಲ್ಲ ರಾಜಕೀಯ ಲೆಕ್ಕಾಚಾರ ಏನಿದೆ? ಲೆಕ್ಕಾಚಾರ ಅದು ಹೇಳಿ ಇಲ್ಲಿ ಬಂದು ಜನ ಎಲ್ಲ ಕೂಲಿ ಬಂದಿರೋ ದುಡ್ಡು ಇಸ್ಕೊಳ್ತಾರೆ. ಓಟ್ ಕೊಡೋ ಜನ ಬೇರೆ ಇದ್ದಾರೆ. ಅರ್ಥ ಆಯ್ತಾ? ಓಟ್ ಕೊಡೋ ಜನ ಬೇರೆ ಇದ್ದಾರೆ. ಬಟ್ DK ಸುರೇಶ್ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಿ ಅಂದರೆ ಅವರು ಗೆಲ್ತೀವಿ ಅಂತಾರೆ. ಜನ ಓಟ್ ಕೊಟ್ಟು ಮಾಡ್ತಾನೆ. ಇವತ್ತೆಲ್ಲ ಹೇಳೋದು ಕೌಂಟಿಂಗ್. ಡಾಕ್ಟರ್ CN ಮಂಜುನಾಥ್ ಪರವಾಗಿದ್ದಾರಾ? ಇಲ್ಲ, ಹೌದು, ಇದ್ದಾರೆ. ಮಂಜುನಾಥ್ ಪರವಾಗಿದ್ದಾರೆ. ಇಡೀ 8 ಜಿಲ್ಲೆಯಲ್ಲೂ ಮಂಜುನಾಥ್ ಪರವಾಗಿದ್ದಾರೆ. ಇಲ್ಲಿಲ್ಲ ಜನ. ಇಲ್ಲಿ ನಾನು ಹೇಳಿ ಇಲ್ಲಿ ಬರೋ ಜನ ಎಲ್ಲ ದುಡ್ಡು ಕೊಡ್ತಾರೆ 300. ಹಾಗಾದ್ರೆ ಕಾಂಗ್ರೆಸ್ ಭದ್ರಕೋಟೆ ಈ ಬಾರಿ ಛಿದ್ರ ಆಗತ್ತಾ? 3 ಹೋಯ್ತದೆ. ಮೈಸೂರು ಹೋಯ್ತದೆ, ಕಲಬುರ್ಗಿನೂ ಹೋಯ್ತದೆ, ಇದು ಹೋಯ್ತದೆ. ಇವರು ರಾಜ್ಯಮ್ ಕೊಟ್ಟು ಮನೆಗೆ ಹೋಗ್ಬೇಕು. ಅಧಿಕಾರ ಮಾಡ್ತಾರಲ್ಲ, ರಾಜ್ಯಮ್ ಕೊಟ್ಟು ಮನೆಗೆ ಹೋಗ್ಬೇಕು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಒಳ್ಳೆ ನಾವು ದೇಶಕ್ಕೆ ಉದ್ಧಾರ ಮಾಡ್ತಾರೆ. ದೇಶಕ್ಕೆ ಉದ್ಧಾರ ಮಾಡ್ತಾರೆ. ಇವರು ದೇಶ 2 ಮಾಡ್ತೀವಿ ಅಂತಾರಲ್ಲ,
ಅವರು ದೇಶನ ಒಂದೇ ಮಾಡ್ಕೊಂಡು ಉದ್ಧಾರ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಇವ್ರಿಗೂ ನಾವು ಒಪ್ಪಲ್ಲ. ಅವರೆಲ್ಲ ದೇಶ ಹಾಳು ಮಾಡೋ ಜನ, ದೇಶ ಉದ್ಧಾರ ಮಾಡೋಕೆ ಬಂದಿಲ್ಲ, ಅವರು ದೇಶ ಹಾಳು ಮಾಡೋ ಜನ ಅವರು. ಓಕೆ ಸರ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.